ಸರ್ ಇವಾಗ ಅದು ಸೆಕೆಂಡ್ ಕ್ಲಾಸ್ ಬೇಕ್ರಿ ಬಗ್ಗೆ ಏನು ಸರ್ ಅದಕ್ಕೆ ಸಮಸ್ಯೆ, ಅದು ಏನು ಪ್ರಾಬ್ಲಮ್ ಆಗಿದೆ? ಹೌದು, ಸ್ಟೆಪ್ ಬೇಕ್ರಿ ಅಂತ. ಅದು ನಮಗೆ ಅಜಿತೇಶ್ ಅನ್ನೋಬ್ರು ದೂರು ಕೊಡ್ತಾರೆ. ಅವರು 3 ದಿನ ಹಿಂದೆ ಅವ್ರೇನಲ್ಲಿ ಕೇಕ್ ಸೇವನೆ ಮಾಡಿರ್ತಾರೆ. ಆ ಕೇಕ್ನ ಮನೆಗೆ ತೊಗೊಂಡೋಗಿ ಏನೋ ಅವ್ರ ಮಕ್ಕಳಿಗೆ ಮತ್ತು ಅವ್ರ ಅಕ್ಕ ಅವರಿಗೆ ತಿಂದಾಗ ಅವರಿಗೆ ಹೊಟ್ಟೆ ನೋವು ಮತ್ತು ಸಮ್ ಅದರ್ ಇದಾಗತ್ತಂತ. ಅವರು ಬಂದು ವಾಪಸ್ ಬೇಕ್ರಿಯಲ್ಲಿ ವಿಚಾರಿಸಿದಾಗ ಬೇಕ್ರಿಯವರು ಸರಿಯಾಗಿ ವರ್ತನೆ ಮಾಡಿರೋದಿಲ್ಲ. ಅದಕ್ಕೆ ಅವರು ನಮಗೆ ಲಿಖಿತವಾಗಿ ದೂರು ಕೊಡ್ತಾರೆ. ನಾವು ಇವತ್ತು ಮೀಡಿಯಾ ಸಮಕ್ಷಮದಲ್ಲಿ ಮತ್ತು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಪ್ರದ್ಯೂಷ್ ಅಂತ ಆಫೀಸರು ಅವರು ಹೋಗಿ ನೋಡಿದಾಗ ನಮಗೆ ಅಸಮಾಧಾನ ಆಗುತ್ತೆ. ಏನು ಈಗ ಅವರಲ್ಲಿ ಕ್ಲೀನ್ನೆಸ್ ಇರೋದಿಲ್ಲ, ಸ್ವಚ್ಛತೆ ಇರೋದಿಲ್ಲ ಮೇನಾಗಿ, ಮತ್ತು ಓಪನ್ ಆಗಿ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಿರ್ತಾರೆ. ಇದು ಏನು ಹೆಲ್ತ್ಗೆ ಹಾನಿಕಾರಕ. ಈಗ ಸ್ಯಾಂಪಲ್ನ ಪ್ರದ್ಯೂಷ್ ಅನ್ನೋರು ಏನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಕಡೆಯಿಂದ ಬಂದಿದ್ದಾರೆ. ಆ ಸ್ಯಾಂಪಲ್ನ ತೊಗೊಂಡಿರ್ತಾರೆ, ಲ್ಯಾಬಿಗೆ ಕಳಿಸಿರ್ತಾರೆ. ನಾವಿಬ್ಬರು ಜಂಟಿಯಾಗಿ ಅದನ್ನು ಕ್ಲೋಸ್ ಮಾಡಿರ್ತೀವಿ. ನೆಕ್ಸ್ಟ್ ಅದಕ್ಕೆ ಸ್ಟೆಪ್ ಏನು, ಯಾವಾಗ ಓಪನ್ ಮಾಡೋದು, ಅದ್ರ ಬಗ್ಗೆ ಏನು? ನಾವು ಏನು ಅಬ್ಸರ್ವೇಷನ್ಸ್ ಮಾಡಿದ್ದೀವಿ, ಆ ಅಬ್ಸರ್ವೇಷನ್ಸ್ನ ನಾವು ಏನು ಕ್ಲಾಸ್ ಕೇಸ್ ಹಾಕಬೇಕು ಅಂತ ಹೇಳಿದ್ದೀವಿ, ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದನ್ನು ಅವರಿಗೆ ಪಾಲನೆ ಮಾಡಿದ್ಮೇಲೆ ಜಂಟಿಯಾಗಿ ಮತ್ತೆ ತಪಾಸಣೆ ಮಾಡ್ತೀವಿ. ನಾನು ಹಾಗೂ ಪ್ರದ್ಯೂಷ್ ಅವರು ಜಂಟಿಯಾಗಿ ತಪಾಸಣೆ ಮಾಡಿ ಏನು ಅವ್ರು ನಮಗೆ ಮುಚ್ಚಳಿಕೆ ಪತ್ರ, ಬಾಂಡ್ ಪೇಪರ್ ಅಥವಾ ಮುಚ್ಚಳಿಕೆ ಪತ್ರ ನೀಡಬೇಕಾಗಿರುತ್ತೆ, ಏನು ಈ ಥರ ಮುಂದುವರಿಸೋದಿಲ್ಲ ಫ್ಯೂಚರಲ್ಲಿ ಅಂತ. ಅದಾದಮೇಲೆ ಅವ್ರಿಗೆ ನಾವು ಕೊಡ್ತೀವಿ. ಸರ್ ಇವಾಗ ನೀವು ಹೋಟ್ಲ್ಗಳು ಅಂಗಡಿಗಳಿಗೆ ಸರ್ಪ್ರೈಸ್ ವಿಸಿಟ್ ಮಾಡಿಬಿಟ್ಟಿದ್ದೀರಾ, ಅದು ಪ್ಲಾಸ್ಟಿಕ್ ಬಗ್ಗೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ತಮಗೆ ಗೊತ್ತಿರೋ ಹಾಗೆ ಮಾನ್ಯ ಸರ್ಕಾರದಿಂದ ಆದೇಶ ಆಗಿದೆ. ಏನು ಇಡ್ಲಿ ಕವರ್ಸ್ ಅಂತ ಏನು ನಾವು ಕರಿತೀವಿ, ಆ ಬಳಕೆಗೆ ಕವರ್ಸ್ ಯೂಸ್ ಮಾಡ್ತಾರೆ. ಅದು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ದೃಢಪಟ್ಟಿದೆ. ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತಾಯಿದ್ದೀವಿ. ನಾವು ರಿಸಲ್ಟ್ಸ್ ಹೋದಾಗ ಅವ್ರ ಮೇಲೆ ನಾವೇನು ಬಲವಂತದ ಕ್ರಮ ತಗೊತಿಲ್ಲ. ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ, ಈ ಥರ ತಿಳಿ ಹೇಳ್ತಾ ಇದ್ದೀವಿ. ಕೆಲವೊಂದು ಕಡೆ ಆಲ್ರೆಡಿ ಆ ಕವರ್ಸ್ನ ಯೂಸ್ ಮಾಡ್ತಿಲ್ಲ, ಬಟ್ಟೆನೇ ಯೂಸ್ ಮಾಡ್ತಿದ್ದಾರೆ. ಮತ್ತು ಏನು ಅಡುಗೆಗೆ ನಾವು ತಟ್ಟೆಗೆ ಬಾಳೆ ಎಳೆನೇ ಯೂಸ್ ಮಾಡ್ತಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ಯಾರು ಅದನ್ನು ಯೂಸ್ ಮಾಡ್ತಿಲ್ಲೋ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ವರ್ತಕರಿಗೆ ನಾವು ಹೇಳೋದೇನೆಂದರೆ, ಏನು ಕಾನೂನಿದೆ ಆ ನೆಲದ ಕಾನೂನು ನಾವೆಲ್ಲರೂ ಪಾಲಿಸೋಣ ಅಂತ. ಮತ್ತು ಪಬ್ಲಿಕ್ಕಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇದು ನಾವು ನಿಮಗೋಸ್ಕರ, ಅಂದರೆ ನಾವು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಒಳ್ಳೆ ಹೆಲ್ತಿ ಎನ್ವಿರಾನ್ಮೆಂಟ್ ಇರಬೇಕು ಅಂತ ನಾವು ನಿಮಗೋಸ್ಕರ ಶ್ರಮ ಬೀಳ್ತಾ ಇದ್ದೀವಿ. ತಾವು ನಮ್ಮ ಕಡೆ ಕೈ ಜೋಡಿಸ್ಬೇಕು ಅಂತ ನಾವು ವಿನಂತಿಸ್ಕೊಳ್ತೀವಿ. ಸರ್ ಇವಾಗ ಬೇಕ್ರಿಲಿ ಆದ ಇನ್ಸಿಡೆಂಟ್ ಮೇಲೆ ನೀವು ಅಲ್ಲ ಬೇಕ್ರಿಗೆ ಅವರಿಗೆ ಪಬ್ಲಿಕ್ ಏನು ಹೇಳೋಕ್ಕೆ ಬಯಸ್ತೀರಿ? ನಾವು ಪಬ್ಲಿಕ್ ಹೇಳೋದೇನು ಅಂದರೆ, ಯಾವುದೇ ತಾವು ತಿನ್ನೋಕ್ಕಿಂತ ಮುಂಚೆ ಪರೀಕ್ಷೆ ಯಾವುದೇ ತಾವು ತಿನ್ನೋಕ್ಕಿಂತ ಮುಂಚೆ ನಾವು ಹೇಳೋದು, ಒನ್ ಟೈಮ್ ಅವರು ಕುಕಿಂಗ್ ಯೂನಿಟ್ಸ್ನ ವಿಸಿಟ್ ಮಾಡಿ. ಯಾಕಂದರೆ ಪಬ್ಲಿಕ್ ಹ್ಯಾಸ್ ಗಾಟ್ ದ ರೈಟ್ಸ್ ಟು ವಿಸಿಟ್ ದ ಕುಕಿಂಗ್ ಯೂನಿಟ್ಸ್. ಯಾಕಂದರೆ ಇವಾಗ ನಾವು ದೊಡ್ಡ ದೊಡ್ಡ ಹೋಟೆಲ್ ಆಗಿರ್ಬೋದು, ಬೇರೆ ಕಡೆ ನೋಡಿರ್ಬೋದು, ಎಲ್ಲಿ ಕುಕ್ ಮಾಡ್ತಾರೋ ಅದು ಪಬ್ಲಿಕ್ಕಿಗೆ ವ್ಯೂ ಮಾಡೋ ಥರ ಇರುತ್ತೆ. ಸೊ ತಾವು ವ್ಯೂ ಮಾಡಿದಾಗ ತಮಗೆ ಒಂದು ಐಡಿಯಾ ಬರುತ್ತೆ. ನಾವು ಎಷ್ಟು ಪ್ರಯತ್ನ ಬಿದ್ದರೂ ಸೆಲ್ಫ್ ಆಗಿ ತಾವು ಅಥವಾ ನೀವು ತಾವು ಪ್ರಶ್ನೆ ಮಾಡೋದು ಆದರೆ ಎಲ್ಲರೂ ಒಳ್ಳೆ ಹೈಜೀನಿಕ್ ಎನ್ವಿರಾನ್ಮೆಂಟ್ನ ಕೊಡ್ತಾರಂತ ನಾನು ಹೇಳ್ತಾ ಇದ್ದೀನಿ. ಸರ್ ಇವಾಗ ಬಂಗಾರಪೇಟೆ ಕಮಿಷನರ್, ಸಿಟಿ ಕಮಿಷನರ್ ಏನು ಹೇಳಿದ್ರು ಅಂದರೆ CMC ಅವರು ಬ್ಯಾನ್ ಮಾಡಿರೋನ ಪ್ಲಾಸ್ಟಿಕ್ನ ಬಂದು ಎಗೇನ್ ಯಾರಾದರೂ ಸೇಲ್ ಮಾಡೋದು, ಉಪಯೋಗ ಮಾಡೋದು ಕಂಡು ಬಂದರೆ ಅವ್ರನ್ನ ಅಂಗಡಿದು ಇದು ರದ್ದು ಮಾಡ್ತೀವಿ ನಾವು ಅಂತ ಹೇಳಿದ್ರು. ನೀವು ನಾವು ಖಂಡಿತವಾಗೂ ನಾವು ಕೂಡ ಅದೇ ನಿಟ್ಟಿನಲ್ಲಿ ಟ್ರೇಡ್ ಲೈಸೆನ್ಸ್ನ ಇದು ಮಾಡ್ತೀವಿ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಥರ ಪುನರಾವರ್ತನೆ ಆದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಲೈಸೆನ್ಸ್ ಇದೆ, ಆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋಕ್ಕೂ ನಾವು ಬರೀತೀವಿ. ಸರ್ ಇನ್ನು ಮುಂದೆ ಇವಾಗ ಈ ಒಂದು ಬೇಕರಿ ಅಂತ ಇಲ್ಲ, ಇದು ಇನ್ನು ಮುಂದೆ ಫ್ಯೂಚರಲ್ಲಿ ಇಂಥ ಬೇಕರಿಗಳಿಗೆ ನಮ್ಮ CMC ಕಡೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡೋಕ್ಕೆ ಏನಾದರೂ ನೀವು? ಇಲ್ಲ, ಖಂಡಿತವಾಗ್ಲೂ ನಾವು ದಿನಾಂಕ ಯಾವುದೂ ನಿಗದಿಪಡಿಸೋದಿಲ್ಲ. ನಾನೇ ಬರ್ಬೋದು, ಅಥವಾ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬರ್ಬೋದು, ಅಥವಾ ನಮ್ಮ ಟೀಮ್ ಬರ್ಬೋದು, ಅಥವಾ ಪಬ್ಲಿಕ್ ನಮ್ಮ ಕಂಪ್ಲೇಂಟ್ ಕೊಡ್ಬೋದು. ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇರ್ತೀವಿ. ನಾವು ಆಲ್ರೆಡಿ ಮನವರಿಕೆ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಇದು ಯೂಸ್ ಮಾಡಬಾರ್ದು, ಸಿಂಥೆಟಿಕ್ ಕಲರ್ಸ್ನ ಯೂಸ್ ಮಾಡಬಾರ್ದು ಅಂತ. ಇವಾಗ ನಾವು ಸ್ಟೆಪ್ ಬೇಕರಿಯಲ್ಲಿ ನಾವು ನೋಡಿದಾಗ ಅದು ಕಂಡು ಬಂದಿತ್ತು ನಮಗೆ. ಸರ್ ಆಮೇಲೆ ನೀವು ಮುನ್ಸಿಪಾಲಿಟಿ ಕಡೆಯಿಂದ ಬಂದು ವೆಂಕಟೇಶ್ವರ ಮಲ್ ದೇವಸ್ಥಾನ ಜಾತ್ರೆಗೆ ಫ್ರೀ ಏನೋ ಹೌದು ಪ್ರೈಸ್ ತಗೊಲ್ಲ ಅಂತ ಹೇಳಿರ,
ಒಬ್ಬೊಬ್ಬರು 2 ಅಂಗಡಿ 3 ಅಂಗಡಿಗಳು 4 ಅಂಗಡಿಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ನಿಮ್ಮ ಇಲ್ಲ, ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಕೌನ್ಸಿಲರ್ಸ್ ಕೂಡ ಧ್ವನಿ ಎತ್ತಿದ್ದಾರೆ. ನಾವು ಅವರು ಆಲ್ರೆಡಿ ವೆರಿ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಹೊರಗಡೆಯಿಂದ ಯಾರು ಜಾತ್ರೆ ಪರ್ಪಸ್ಗಂತ ಏನು ಬರ್ತಾರೆ, ಯಾವುದೇ ಕಾರಣಕ್ಕೂ ಮುನ್ಸಿಪಾಲಿಟಿ ಅವರು ಅವರಿಂದ ಹಣ ತೆಗೆದುಕೊಳ್ಳುತ್ತಿಲ್ಲ. ಮುನ್ಸಿಪಾಲಿಟಿ ಹೆಸರನ್ನ ದುರುಪಯೋಗ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಅವರು ಏನು ವರ್ತಕರು, ನಾವು ಯಾವುದೇ ರೀತಿಯ ಟೆಂಡರನ್ನು ಅಥವಾ ಗುತ್ತಿಗೆ ಆಗಲಿ ಹೊರಗುತ್ತಿಗೆ ಆಗಲಿ ಕೊಟ್ಟಿರೋದಿಲ್ಲ ಅವರಿಗೆ. ಇದು ತುಂಬ ಸ್ಪಷ್ಟ. ನಾವು ಯಾವುದೇ ಗುತ್ತಿಗೆ ವೆಂಕಟರಮಣ ಸ್ವಾಮಿ ಜಾತ್ರೆ ಸಮಯಕ್ಕೆ ನೀಡಿರೋದಿಲ್ಲ. ಸೊ ಮಾಡಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ಸೊ ಇದನ್ನ ಒಬ್ಬರು ದುರ್ಬಳಕೆ ಮಾಡಿಕೊಂಡು 3 ಅಂಗಡಿಗಳು 4 ಅಂಗಡಿಗಳೆಲ್ಲ ಹಾಕಿದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ. ಆ ಥರ ಪ್ರಕರಣ ಇದ್ದರೆ ನಮ್ಮ ಮೇಸ್ತ್ರಿಗಳು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಅದನ್ನು ನಾವು ತೆರವುಗೊಳಿಸ್ತೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.